ಹಲೋ ಸ್ಟೂಡೆಂಟ್ಸ್, ಸ್ವಾಮಿ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದು ನಾವು ಅಧ್ಯಾಯ 2 ತ್ರಿಭುಜಗಳು ಅಭ್ಯಾಸ 2.4ರಲ್ಲಿ ಬರುವ ಮುಖ್ಯ ಪ್ರಶ್ನೆ 4ರ ಸಮಸ್ಯೆಯನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, ಮೊದಲಿಗೆ ಪ್ರಶ್ನೆಯನ್ನು ನೋಡಿ. 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಸಮವಾದರೆ ಅವುಗಳು ಸರ್ವಸಮ ಎಂದು ಸಾಧಿಸಿ ಅಂತಿದೆ. ವಿದ್ಯಾರ್ಥಿಗಳೇ, ಇಲ್ಲಿ 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿವೆ, ಆಗ ಆ 2 ತ್ರಿಭುಜಗಳು ಸರ್ವಸಮ ಎಂದು ಸಾಧಿಸಬೇಕಾಗಿದೆ. ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಇಲ್ಲಿ 2 ಸಮರೂಪ ತ್ರಿಭುಜಗಳನ್ನು ರಚಿಸೋಣ. ಎ ಬಿ ಸಿ. ಇದಕ್ಕೆ ಅನುರೂಪವಾದ ಇನ್ನೊಂದು ತ್ರಿಭುಜ ಅದು ಪಿ ಕ್ಯೂ ಆರ್ ಆಗಿರಲಿ. ವಿದ್ಯಾರ್ಥಿಗಳೇ, ಈ 2 ತ್ರಿಭುಜಗಳು ಸಮರೂಪವಾಗಿದ್ದು ಇವುಗಳ ವಿಸ್ತೀರ್ಣಗಳು ಸಮನಾಗಿವೆ. ನಾವು ಈ 2 ತ್ರಿಭುಜಗಳನ್ನು ಸರ್ವಸಮ ತ್ರಿಭುಜಗಳೆಂದು ಸಾಧಿಸಬೇಕಾಗಿದೆ. ಪರಿಹಾರ. ವಿದ್ಯಾರ್ಥಿಗಳೇ, ಮೊದಲಿಗೆ ದತ್ತವನ್ನು ಬರೆದುಕೊಳ್ಳೋಣ. ದತ್ತ ಅಂದರೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದನ್ನು ಬರೆದುಕೊಳ್ಳಬೇಕು. ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿವೆ ಎಂದು ಕೊಟ್ಟಿದ್ದಾನೆ. ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್. ವಿದ್ಯಾರ್ಥಿಗಳೇ, ಇಲ್ಲಿ ಈ 2 ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿವೆ. ತ್ರಿಭುಜ ಎ ಬಿ ಸಿನ ವಿಸ್ತೀರ್ಣ ಸಮ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ. ವಿದ್ಯಾರ್ಥಿಗಳೇ, ನಾವಿಲ್ಲಿ ಏನು ಸಾಧಿಸಬೇಕಾಗಿದೆ ಅಂದರೆ ಈ 2 ತ್ರಿಭುಜಗಳು ಅಂದರೆ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳು ಸರ್ವಸಮ ಎಂದು ಸಾಧಿಸಬೇಕಾಗಿದೆ. ಸಾಧನೀಯ. ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಪಿ ಕ್ಯೂ ಆರ್. ವಿದ್ಯಾರ್ಥಿಗಳೇ, ಈಗ ನಾವು ಇದನ್ನು ಸಾಧಿಸೋಣ. ಸಾಧನೆ. ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್. ಕಾರಣ ದತ್ತ. ವಿದ್ಯಾರ್ಥಿಗಳೇ, 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ತ್ರಿಭುಜ ಎ ಬಿ ಸಿನ ವಿಸ್ತೀರ್ಣ ಭಾಗಿಸು ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ ಸಮ ಎ ಬಿ ಸ್ಕ್ವಯರ್ ಬೈ ಪಿ ಕ್ಯೂ ಸ್ಕ್ವಯರ್ ಸಮ ಬಿ ಸಿ ಸ್ಕ್ವಯರ್ ಬೈ ಕ್ಯೂ ಆರ್ ಸ್ಕ್ವಯರ್ ಸಮ ಎ ಸಿ ಸ್ಕ್ವಯರ್ ಬೈ ಪಿ ಆರ್ ಸ್ಕ್ವಯರ್. ವಿದ್ಯಾರ್ಥಿಗಳೇ, ಇಲ್ಲಿ ಈ 2 ತ್ರಿಭುಜಗಳು ಸಮರೂಪವಾಗಿದ್ದು ಅವುಗಳ ವಿಸ್ತೀರ್ಣಗಳ ಅನುಪಾತವು ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ವಿದ್ಯಾರ್ಥಿಗಳೇ, ಇನ್ನು ಮುಂದಿನ ಹಂತ ನೀವು ಗಮನಿಸಿ. ತ್ರಿಭುಜ ಎ ಬಿ ಸಿನ ವಿಸ್ತೀರ್ಣ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ ಸಮನಾಗಿವೆ. ಆದ್ದರಿಂದ ಈ 2 ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ 1ಕ್ಕೆ ಸಮನಾಗಿರುತ್ತದೆ. ಕಾರಣ ಈ 2 ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರುವುದರಿಂದ ಇವುಗಳ ಭಾಗಲಬ್ಧ 1ಕ್ಕೆ ಸಮನಾಗಿರುತ್ತದೆ. 1 ಸಮ ಎ ಬಿ ಸ್ಕ್ವಯರ್ ಬೈ ಪಿ ಕ್ಯೂ ಸ್ಕ್ವಯರ್ ಸಮ ಬಿ ಸಿ ಸ್ಕ್ವಯರ್ ಬೈ ಕ್ಯೂ ಆರ್ ಸ್ಕ್ವಯರ್ ಸಮ ಎ ಸಿ ಸ್ಕ್ವಯರ್ ಬೈ ಪಿ ಆರ್ ಸ್ಕ್ವಯರ್. ಇದನ್ನು ಹಾಗೆ ಬರೆದಿಟ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಇದು 1 ಹೇಗೆ ಬಂತು ಅನ್ನೋದನ್ನು ಇನ್ನೊಮ್ಮೆ ತಿಳಿದುಕೊಳ್ಳಿ. ಇಲ್ಲಿ ತ್ರಿಭುಜ ಎ ಬಿ ಸಿನ ವಿಸ್ತೀರ್ಣ ಸಮ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ. ಅಂದರೆ ಈ 2 ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿವೆ. ಹಾಗಾಗಿ ಇವುಗಳ ಭಾಗಲಬ್ಧ 1ಕ್ಕೆ ಸಮನಾಗಿರುತ್ತದೆ. ವಿದ್ಯಾರ್ಥಿಗಳೇ, ಈಗ ಮುಂದಿನ ಹಂತ ನೋಡಿ. ಎ ಬಿ ಸ್ಕ್ವಯರ್ ಬೈ ಪಿ ಕ್ಯೂ ಸ್ಕ್ವಯರ್ ಈಕ್ವಲ್ ಟು 1 ಮತ್ತು ಬಿ ಸಿ ಸ್ಕ್ವಯರ್ ಬೈ ಕ್ಯೂ ಆರ್ ಸ್ಕ್ವಯರ್ ಈಕ್ವಲ್ ಟು 1. ಅದೇ ರೀತಿ ಎ ಸಿ ಸ್ಕ್ವಯರ್ ಬೈ ಪಿ ಆರ್ ಸ್ಕ್ವಯರ್ ಈಕ್ವಲ್ ಟು 1. ವಿದ್ಯಾರ್ಥಿಗಳು, ಇವುಗಳನ್ನು ಪ್ರತ್ಯೇಕವಾಗಿ ಬರೆದುಕೊಳ್ಳಲಾಗಿದೆ. ಎ ಬಿ ಸ್ಕ್ವಯರ್ ಬೈ ಪಿ ಕ್ಯೂ ಸ್ಕ್ವಯರ್ ಈಕ್ವಲ್ ಟು 1, ಬಿ ಸಿ ಸ್ಕ್ವಯರ್ ಬೈ ಕ್ಯೂ ಆರ್ ಸ್ಕ್ವಯರ್ ಈಕ್ವಲ್ ಟು 1, ಎ ಸಿ ಸ್ಕ್ವಯರ್ ಬೈ ಪಿ ಆರ್ ಸ್ಕ್ವಯರ್ ಈಕ್ವಲ್ ಟು 1 ಆಗಿದೆ. ವಿದ್ಯಾರ್ಥಿಗಳೇ, ಎ ಬಿ ಸ್ಕ್ವಯರ್ ಬೈ ಪಿ ಕ್ಯೂ ಸ್ಕ್ವಯರ್ ಈಕ್ವಲ್ ಟು 1 ಆದಾಗ ಎ ಬಿ ಬೈ ಪಿ ಕ್ಯೂ ಕೂಡ 1ಕ್ಕೆ ಸಮನಾಗಿರುತ್ತೆ. ಕಾರಣ 1ರ ವರ್ಗಮೂಲ 1. ಇಲ್ಲಿ ಎಡಭಾಗದಲ್ಲಿ ನಾವು ವರ್ಗವನ್ನು ತೆಗೆದಾಗ ಬಲಭಾಗ ರೂಟ್ ಬರುತ್ತದೆ. ಹೀಗಾಗಿ 1ರ ವರ್ಗಮೂಲ 1 ಆಗುತ್ತೆ. ಅದೇ ರೀತಿ ಬಿ ಸಿ ಸ್ಕ್ವಯರ್ ಬೈ ಕ್ಯೂ ಆರ್ ಸ್ಕ್ವಯರ್ ಈಕ್ವಲ್ ಟು 1 ಆದಾಗ ಬಿ ಸಿ ಬೈ ಕ್ಯೂ ಆರ್ ಈಕ್ವಲ್ ಟು 1ಕ್ಕೆ ಸಮನಾಗುತ್ತದೆ. ಎ ಸಿ ಸ್ಕ್ವಯರ್ ಬೈ ಪಿ ಆರ್ ಸ್ಕ್ವಯರ್ ಈಕ್ವಲ್ ಟು 1 ಆದಾಗ ಎ ಸಿ ಬೈ ಪಿ ಆರ್ ಕೂಡ 1ಕ್ಕೆ ಸಮನಾಗಿರುತ್ತೆ. ಅದನ್ನು ಇಲ್ಲಿ ನೋಡಬಹುದು. ವಿದ್ಯಾರ್ಥಿಗಳೇ, ನೋಡಿ, ಎ ಬಿ ಬೈ ಪಿ ಕ್ಯೂ ಈಕ್ವಲ್ ಟು 1, ಬಿ ಸಿ ಬೈ ಕ್ಯೂ ಆರ್ ಈಕ್ವಲ್ ಟು 1, ಅದೇ ರೀತಿ ಎ ಸಿ ಬೈ ಪಿ ಆರ್ ಈಕ್ವಲ್ ಟು 1. ವಿದ್ಯಾರ್ಥಿಗಳೇ, ನೀವಿಲ್ಲಿ ಗಮನಿಸಿ. ಎ ಬಿ ಬೈ ಪಿ ಕ್ಯೂ ಈಕ್ವಲ್ ಟು 1 ಆಗಿದೆ ಅಂದರೆ ಎ ಬಿ ಈಕ್ವಲ್ ಟು ಪಿ ಕ್ಯೂ. ಕಾರಣ ವಿದ್ಯಾರ್ಥಿಗಳೇ, ಈ 2 ಅಂಶಗಳು ಸಮನಾಗಿದ್ದಾಗ ಮಾತ್ರ ಅವುಗಳ ಭಾಗಲಬ್ಧ 1ಕ್ಕೆ ಸಮನಾಗಿರುತ್ತದೆ.
ಹೀಗಾಗಿ ಎ ಬಿ ಈಕ್ವಲ್ ಟು ಪಿ ಕ್ಯೂ. ಅದೇ ರೀತಿ ಬಿ ಸಿ ಬೈ ಕ್ಯೂ ಆರ್ ಈಕ್ವಲ್ ಟು 1 ಆದಾಗ ಬಿ ಸಿ ಈಕ್ವಲ್ ಟು ಕ್ಯೂ ಆರ್ ಆಗುತ್ತೆ. ಹೇಗೆಂದರೆ ಇವೆರಡರ ಭಾಗಲಬ್ಧ 1 ಆಗಿದೆ ಅಂದರೆ ಇವೆರಡೂ ಅಂಶಗಳು ಸಮನಾಗಿರಲೇಬೇಕು. ಅದೇ ರೀತಿ ಎ ಸಿ ಈಕ್ವಲ್ ಟು ಪಿ ಆರ್, ಇಲ್ಲಿ ಕೂಡ ಎ ಸಿ ಬೈ ಪಿ ಆರ್ 1ಕ್ಕೆ ಸಮನಾಗಿದೆ. ಇವುಗಳ ಭಾಗಲಬ್ಧ 1ಕ್ಕೆ ಸಮನಾಗಿದೆ ಅಂದರೆ ಇವೆರಡೂ ಸಮನಾಗಿರಲೇಬೇಕು. ವಿದ್ಯಾರ್ಥಿಗಳೇ, ನಾವು ಇನ್ನೊಂದು ರೀತಿಯಲ್ಲಿ ಕೂಡ ತಿಳಿದುಕೊಳ್ಳಬಹುದು. ಎ ಬಿಯನ್ನು ಎಡಭಾಗದಲ್ಲೇ ಇಟ್ಟು ಪಿ ಕ್ಯೂ ಅನ್ನು ಬಲಭಾಗಕ್ಕೆ ತಂದಾಗ ಪಿ ಕ್ಯೂ 1ಕ್ಕೆ ಗುಣಿಸಿದೆ, ಆಗ ಪಿ ಕ್ಯೂ 1ಕ್ಕೆ ಗುಣಿಸಿದಾಗ ಅದು ಪಿ ಕ್ಯೂ ಆಗುತ್ತದೆ. ಅದೇ ರೀತಿ ಬಿ ಸಿ ಎಡಭಾಗದಲ್ಲಿ ಇಟ್ಟು ಕ್ಯೂ ಆರ್ ಅನ್ನು ಬಲಕ್ಕೆ ತನ್ನಿ, ಆಗ ಕ್ಯೂ ಆರ್ 1ಕ್ಕೆ ಗುಣಿಸುತ್ತದೆ, ಆಗ ಕ್ಯೂ ಆರ್ 1ಕ್ಕೆ ಗುಣಿಸಿದಾಗ ಅದು ಕ್ಯೂ ಆರ್ ಆಗುತ್ತದೆ. ಅದೇ ರೀತಿ ಎ ಸಿ ಎಡಭಾಗದಲ್ಲಿಟ್ಟು ಪಿ ಆರ್ ಬಲಕ್ಕೆ ತಂದಾಗ ಪಿ ಆರ್ 1ಕ್ಕೆ ಗುಣಿಸುತ್ತದೆ, ಆಗ ಪಿ ಆರ್ 1ಕ್ಕೆ ಗುಣಿಸಿದಾಗ ಅದು ಪಿ ಆರ್ ಆಗುತ್ತದೆ. ವಿದ್ಯಾರ್ಥಿಗಳೇ, ತ್ರಿಭುಜ ಎ ಬಿ ಸಿನ ಬಾಹುಗಳಾದ ಎ ಬಿ, ಬಿ ಸಿ ಮತ್ತು ಎ ಸಿಗಳು ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ನ ಅನುರೂಪ ಬಾಹುಗಳಾದ ಪಿ ಕ್ಯೂ, ಕ್ಯೂ ಆರ್ ಮತ್ತು ಪಿ ಆರ್ಗಳಿಗೆ ಸಮನಾಗಿವೆ. ಆದ್ದರಿಂದ ಆ ಎರಡು ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ಅಂದರೆ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಪಿ ಕ್ಯೂ ಆರ್. ಕಾರಣ ಬಾಹು 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 ಸಿದ್ಧಾಂತ. ವಿದ್ಯಾರ್ಥಿಗಳೇ, ಒಂದು ತ್ರಿಭುಜದ 3 ಬಾಹುಗಳು ಇನ್ನೊಂದರ ಅನುರೂಪವಾದ 3 ಬಾಹುಗಳಿಗೆ ಸಮವಾದರೆ ಆ ಎರಡು ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ವಿದ್ಯಾರ್ಥಿಗಳೇ, ಈಗ ಮುಂದಿನ ಪ್ರಶ್ನೆ ಸಂಖ್ಯೆ 5ಕ್ಕೆ ಹೋಗೋಣ. ಪ್ರಶ್ನೆ ಸಂಖ್ಯೆ 5ರಲ್ಲಿ ಏನಿದೆ ಎನ್ನುವುದನ್ನು ತಿಳಿದುಕೊಳ್ಳಿ. ವಿದ್ಯಾರ್ಥಿಗಳೇ, ಡಿ, ಇ ಮತ್ತು ಎಫ್ಗಳು ಕ್ರಮವಾಗಿ ತ್ರಿಭುಜ ಎ ಬಿ ಸಿಯ ಬಾಹುಗಳಾದ ಎ ಬಿ, ಬಿ ಸಿ ಮತ್ತು ಸಿ ಎಗಳ ಮಧ್ಯಬಿಂದುಗಳಾದರೆ ತ್ರಿಭುಜ ಡಿ ಇ ಎಫ್ ಮತ್ತು ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿಯಿರಿ ಅಂತಿದೆ. ವಿದ್ಯಾರ್ಥಿಗಳೇ, ನೀವು ಇದನ್ನು ಚಿತ್ರದಲ್ಲಿ ಗಮನಿಸಬಹುದು. ನೋಡಿ ವಿದ್ಯಾರ್ಥಿಗಳೇ, ಎ ಬಿ ಸಿ ಒಂದು ತ್ರಿಭುಜವಾಗಿದೆ. ತ್ರಿಭುಜ ಎ ಬಿ ಸಿಯ ಬಾಹುಗಳಾದ ಎ ಬಿ, ಬಿ ಸಿ ಮತ್ತು ಎ ಸಿಗಳ ಮಧ್ಯಬಿಂದುಗಳು ಗುರುತಿಸೋಣ. ಈಗ ಡಿ ಯು ಎ ಬಿಯ ಮಧ್ಯಬಿಂದುವಾಗಿದೆ, ಇ ಯು ಬಿ ಸಿಯ ಮಧ್ಯಬಿಂದು, ಎಫ್ ಎ ಸಿಯ ಮಧ್ಯಬಿಂದುವಾಗಿದೆ. ಡಿ, ಇ ಮತ್ತು ಎಫ್ಗಳು ಕ್ರಮವಾಗಿ ಎ ಬಿ, ಬಿ ಸಿ ಮತ್ತು ಸಿ ಎಗಳ ಮಧ್ಯಬಿಂದುಗಳಾಗಿವೆ. ವಿದ್ಯಾರ್ಥಿಗಳೇ, ನಾವಿಲ್ಲಿ ಏನು ಕಂಡುಹಿಡಿಯಬೇಕಾಗಿದೆ ಅಂದರೆ ತ್ರಿಭುಜ ಡಿ ಇ ಎಫ್ ಮತ್ತು ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿಯಬೇಕಾಗಿದೆ. ಚಿತ್ರದಲ್ಲಿ ಗಮನಿಸಿ, ತ್ರಿಭುಜ ಡಿ ಇ ಎಫ್ ಮತ್ತು ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿಯಬೇಕಾಗಿದೆ. ವಿದ್ಯಾರ್ಥಿಗಳೇ, ಮಧ್ಯಬಿಂದು ಪ್ರಮೇಯದ ಪ್ರಕಾರ ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖೆಯು ಅದು 3ನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ ಮತ್ತು ಅದರ ಅರ್ಧದಷ್ಟಿರುತ್ತದೆ. ಹೀಗಾಗಿ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಮತ್ತು ಎ ಸಿಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖೆ ಡಿ ಎಫ್ ಇದು ಬಿ ಸಿಗೆ ಸಮಾಂತರವಾಗಿರುತ್ತೆ ಮತ್ತು ಬಿ ಸಿಯ ಅರ್ಧದಷ್ಟಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಡಿ ಎಫ್ ಎಷ್ಟಿರುತ್ತದೆ? ಬಿ ಸಿನ ಅರ್ಧ. ಡಿ ಎಫ್ ಸಮ ಅರ್ಧ ಬಿ ಸಿ. ಡಿ ಎಫ್ ಎಷ್ಟಿರುತ್ತದೆ? ಬಿ ಸಿನ ಅರ್ಧ. ಅದೇ ರೀತಿ ಇಲ್ಲಿ ಇ ಎಫ್ ಎಷ್ಟಿರುತ್ತದೆ? ತ್ರಿಭುಜ ಎ ಬಿ ಸಿನ ಬಾಹುಗಳಾದ ಎ ಸಿ ಮತ್ತು ಬಿ ಸಿಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖೆ ಇ ಎಫ್ ಅದು ಎ ಬಿನ ಅರ್ಧದಷ್ಟಿರುತ್ತದೆ. ಇ ಎಫ್ ಸಮ ಅರ್ಧ ಎ ಬಿ. ಇ ಎಫ್ ಎ ಬಿನ ಅರ್ಧ. ಅದೇ ರೀತಿ ಈಗ ಡಿ ಇ ಎ ಬಿ ಮತ್ತು ಬಿ ಸಿಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖೆ ಡಿ ಇಯು ಅದು ಎ ಸಿನ ಅರ್ಧದಷ್ಟಿರುತ್ತದೆ. ಡಿ ಇ ಸಮ ಅರ್ಧ ಎ ಸಿ. ಡಿ ಎಷ್ಟಿರುತ್ತದೆ? ಎ ಸಿನ ಅರ್ಧದಷ್ಟಿರುತ್ತದೆ. ವಿದ್ಯಾರ್ಥಿಗಳೇ, ಈಗ ಮುಂದಿನ ಹಂತವನ್ನು ನೀವು ಗಮನಿಸಬಹುದು. ಈಗ ಬಿ ಸಿಯನ್ನ ಎಡಕ್ಕೆ ತಂದಾಗ ಅದು ಡಿ ಎಫ್ ಭಾಗಿಸು ಬಿ ಸಿ ಆಗುತ್ತದೆ. ಸಮ ಬಿ ಸಿ ಎಡಕ್ಕೆ ತಂದಾಗ ಬಲಭಾಗ ಏನು ಉಳಿತದೆ? 1/2. ಅದೇ ರೀತಿ ಇಲ್ಲಿ ಎ ಬಿಯನ್ನು ಎಡಕ್ಕೆ ತರೋಣ, ಆಗ ಇ ಎಫ್ ಭಾಗಿಸು ಎ ಬಿ ಆಗುತ್ತದೆ. ಎ ಬಿ ಇಲ್ಲಿ ಗುಣಿಸ್ತಾ ಇದೆ, ಅದನ್ನು ಎಡಕ್ಕೆ ತನ್ನಿ, ಆಗ ಇ ಎಫ್ಗೆ ಅದು ಭಾಗಿಸಿದೆ. ಬಲಭಾಗದಲ್ಲಿ ಏನು ಉಳಿತದೆ? 1/2. ಅದೇ ರೀತಿ ಇಲ್ಲಿ ಎ ಸಿಯನ್ನು ಎಡಕ್ಕೆ ತರೋಣ, ಆಗ ಅದು ಡಿ ಬೈ ಎ ಸಿ ಆಗುತ್ತದೆ. ಬಲಭಾಗದಲ್ಲಿ ಏನು ಉಳಿತದೆ? 1/2.
2. ವಿದ್ಯಾರ್ಥಿಗಳೇ ನೀವು ಇಲ್ಲಿ ಗಮನಿಸಬಹುದು, ಡಿ ಎಫ್ ಬೈ ಬಿ ಸಿ 1/2 ಆಗಿದೆ, ಇ ಎಫ್ ಬೈ ಎ ಬಿ ಅದು 1/2 ಆಗಿದೆ, ಡಿ ಬೈ ಎ ಸಿ ಅದು ಕೂಡ 1/2 ಆಗಿದೆ. ವಿದ್ಯಾರ್ಥಿಗಳೇ ಇಲ್ಲಿ ಅನುರೂಪ ಬಾಹುಗಳ ಅನುಪಾತಗಳು ಸಮನಾಗಿವೆ. ಡಿ ಎಫ್ ಬೈ ಬಿ ಸಿ ಸಮ ಇ ಎಫ್ ಬೈ ಎ ಬಿ ಸಮ ಡಿ ಬೈ ಎ ಸಿ. ವಿದ್ಯಾರ್ಥಿಗಳೇ ಈ ಎಲ್ಲ ಅನುರೂಪ ಬಾಹುಗಳ ಅನುಪಾತ ಒಂದೇ ಆಗಿದೆ. ಹಾಗಾಗಿ ತ್ರಿಭುಜ ಡಿಇಎಫ್ ಸಮರೂಪ ತ್ರಿಭುಜ ಎ ಬಿ ಸಿ. ಕಾರಣ ವಿದ್ಯಾರ್ಥಿಗಳೇ, ಎರಡು ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ಸಮನಾದರೆ ಆಗ ಆ ಎರಡು ತ್ರಿಭುಜಗಳು ಸಮರೂಪವಾಗಿರುತ್ತವೆ. ಇಲ್ಲಿ ಡಿಇಎಫ್ ಮತ್ತು ತ್ರಿಭುಜ ಎ ಬಿ ಸಿಯ ಬಾಹುಗಳ ಅನುಪಾತಗಳು ಸಮನಾಗಿರುವುದರಿಂದ ತ್ರಿಭುಜ ಡಿಇಎಫ್ ಸಮರೂಪ ತ್ರಿಭುಜ ಎ ಬಿ ಸಿ ಆಗಿದೆ. ಈಗ ಮುಂದಿನ ಹಂತ ನೋಡೋಣ ವಿದ್ಯಾರ್ಥಿಗಳೇ. ತ್ರಿಭುಜ ಡಿಇಎಫ್ ನ ವಿಸ್ತೀರ್ಣ ಭಾಗಿಸು ತ್ರಿಭುಜ ಎ ಬಿ ಸಿ ನ ವಿಸ್ತೀರ್ಣ ಸಮ ಡಿ ಸ್ಕ್ವಯರ್ ಭಾಗಿಸು ಬಿ ಸಿ ಸ್ಕ್ವಯರ್. ವಿದ್ಯಾರ್ಥಿಗಳೇ ಡಿಇಎಫ್ ಮತ್ತು ತ್ರಿಭುಜ ಎ ಬಿ ಸಿಗಳು ಸಮರೂಪವಾಗಿರುವುದರಿಂದ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ಹೀಗಾಗಿ ತ್ರಿಭುಜ ಡಿಎಫ್ ನ ವಿಸ್ತೀರ್ಣ ಭಾಗಿಸು ತ್ರಿಭುಜ ಎ ಬಿ ಸಿ ನ ವಿಸ್ತೀರ್ಣ ಸಮ ಡಿ ಸ್ಕ್ವಯರ್ ಭಾಗಿಸು ಬಿ ಸಿ ಸ್ಕ್ವಯರ್ ಎಂದು ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಅನುರೂಪ ಬಾಹುಗಳ ವರ್ಗಗಳ ಅನುಪಾತ. ವಿದ್ಯಾರ್ಥಿಗಳೇ ಈಗ ಮುಂದಿನ ಹಂತ ನೋಡಿ. ತ್ರಿಭುಜ ಡಿಎಫ್ ನ ವಿಸ್ತೀರ್ಣ ಭಾಗಿಸು ತ್ರಿಭುಜ ಎ ಬಿ ಸಿ ನ ವಿಸ್ತೀರ್ಣ ಸಮ. ವಿದ್ಯಾರ್ಥಿಗಳೇ ಡಿಇಯು ಬಿ ಸಿ ನ ಅರ್ಧದಷ್ಟಿದೆ. ಹೀಗಾಗಿ ಡಿಇ ಜಾಗದಲ್ಲಿ 1/2 ಬಿ ಸಿ ಬರೆದುಕೊಳ್ಳೋಣ. ಇಲ್ಲಿ ಸ್ಕ್ವಯರ್ ಇದೆ, ಅದನ್ನು ಹೋಲ್ ಸ್ಕ್ವಯರ್ ಎಂದು ಬರೆದುಕೊಳ್ಳೋಣ. ಇನ್ನೊಮ್ಮೆ ಗಮನಿಸಿ ವಿದ್ಯಾರ್ಥಿಗಳೇ, ಡಿಇಯು ಬಿ ಸಿಯ ಅರ್ಧದಷ್ಟಿದೆ. ಡಿಇಯು ಬಿ ಸಿಯ ಅರ್ಧದಷ್ಟಿರುವುದರಿಂದ ಡಿಇ ಜಾಗದಲ್ಲಿ 1/2 ಬಿ ಸಿಯನ್ನು ಬರೆದುಕೊಳ್ಳಲಾಗಿದೆ. ಇದು ಸ್ಕ್ವಯರ್ ಹಾಗೆ ಇಡಲಾಗಿದೆ. ಭಾಗಿಸು ಬಿ ಸಿ ಸ್ಕ್ವಯರ್. ಮುಂದಿನ ಹಂತ ನೋಡಿ ವಿದ್ಯಾರ್ಥಿಗಳೇ. ತ್ರಿಭುಜ ಡಿಎಫ್ ನ ವಿಸ್ತೀರ್ಣ ಭಾಗಿಸು ತ್ರಿಭುಜ ಎ ಬಿ ಸಿ ನ ವಿಸ್ತೀರ್ಣ ಸಮ. ಇಲ್ಲಿ 1/2 ಇದನ್ನು ವರ್ಗ ಮಾಡಿದಾಗ 1/4 ಆಗುತ್ತದೆ. ಬಿ ಸಿ ಸ್ಕ್ವಯರ್ ಭಾಗಿಸು ಬಿ ಸಿ ಸ್ಕ್ವಯರ್. ನೋಡಿ ಇಲ್ಲಿ 1ರ ವರ್ಗ 1, 2ರ ವರ್ಗ 4, ಬಿ ಸಿ ವರ್ಗ ಬಿ ಸಿ ಸ್ಕ್ವಯರ್ ಭಾಗಿಸು ಬಿ ಸಿ ಸ್ಕ್ವಯರ್. ವಿದ್ಯಾರ್ಥಿಗಳೇ ಈಗ ತ್ರಿಭುಜ ಡಿಎಫ್ ನ ವಿಸ್ತೀರ್ಣ ಭಾಗಿಸು ತ್ರಿಭುಜ ಎ ಬಿ ಸಿ ನ ವಿಸ್ತೀರ್ಣ ಸಮ. ಇಲ್ಲಿ ಬಿ ಸಿ ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತದೆ, 1/4 ಬರುತ್ತದೆ. ಬಿ ಸಿ ಸ್ಕ್ವಯರ್ ಏನಾಯ್ತಿಲಿ ಕ್ಯಾನ್ಸಲ್ ಆಯಿತು. ನಮಗೆ ಏನು ಸಿಕ್ತಿಲಿ 1/4. ಕೊನೆಯ ಹಂತ ತ್ರಿಭುಜ ಡಿಎಫ್ ನ ವಿಸ್ತೀರ್ಣ ಅನುಪಾತ ತ್ರಿಭುಜ ಎ ಬಿ ಸಿ ನ ವಿಸ್ತೀರ್ಣ. ವಿದ್ಯಾರ್ಥಿಗಳೇ ಸಮ 1:4.